ಸಂಬಂಧ ಹೇಳ್ತಾನ. ಯಾಕಂದ್ರೆ ನೋಡು, ಹೆಣ್ಣು ಹಪ್ಪ ಅನ್ನುವಂಥದ್ದು ಒಂದು ಯಾವಾಗೂ ಹೆಚ್ಚಾಗಂಗಿಲ್ಲ. ಹೌದ್ರಿ ತಮ್ಮ ನಾನು ಬುಜುದ ಲೆವೆಲ್ ಇಲ್ಲಿ ಎಷ್ಟು ಜಗದಾಡತ್ತಾಳ ನೋಡಿ ಮಶಿಬನ ಆಳೋದಕ್ಕೆ. ತಮ್ಮ ಯಾಕೋ ತಿಂಡಿಗೆ ಭಾಳ ಬಂದಾಳ ಹುಡುಗಿ ತಂಡ್ಯಾಗ. ನೋಡು ತಿಂಡಿ ತೀರ್ಸೋನು ಒಂದಿಟ ತಿಂಡಿ ಬಿಡಿಸ್ಬೇಕಾಗೈತಮ್ಮ. ಯಾಕಂದ್ರ ಏನ್ ಹೇಳ್ತಾಳ ಮಾಸ್ತರ? ಏನ್ ಹೇಳ್ತಾರಮ್ಮ? ಇವರು ಬಾರ್ಸಾಕೈತಾರತ್ತ ಚೌಡಿಕೆ ಬಡ್ದಂಗ ಆಗತ್ತೈತ ಮಾಸ್ತರ್ ನಮದು. ನೋಡಿ ಮಶೀಬ್ನ ವಿದ್ಯಾ ನಿನಗೊಂದು ಮಾತು ಹೇಳ್ತನು. ಹೌದ ದಪ್ಪ ಬಡದ್ರೆ ಹೆಂಗ ಆಗ್ಬೇಕು ಕೆಲಸ? ಹೆಂಗಾಗ್ಬೇಕು ತಮ್ಮ? ತಮ್ಮ ಪಡಿಗಲ್ನಾಗ ಬೋರ್ ಹೊಡೆದಂಗ ಆಗಿರ್ಬೇಕು. ಅದಾಗದ ಪಡಿಗಲ್ನಾಗ ಬೋರ್ ಹೊಡೆದಂಗ ಆಗಿರ್ಬೇಕು. ಅಂತ ಹೇಳಿ ಈಕಿ ನಡಿಸಾಳತ್ತ, ಈಕಿ ಹಿಂಬಾಲಿ ಯಾರು ಆಗಂಗಿಲ್ಲತ್ತ. ಈಕಿ ನಡೆದಾಳ ತಮ್ಮ ಪಿಚ್ಚುಗ ನಿನ್ನ ಪೀರಿ ಹೇಳಾಕ. ಹೌದ ಏನಂತ ಹೇಳ್ತಾಳ? ಏನ್ ಹೇಳ್ತಾವಪ್ಪ? ಏನ್ ನಿನಗ ಗಂಡು ಬೆಳೆಸಾಕ ಆಗ್ಲಿಕ್ಕ ಹೇಳು, ನಾ ಬೆಳೆಸ್ಕೊಡ್ತಾನು ಗಂಡ ಅಂತ ಹೇಳ್ತಾಳು. ಏ ಪಿಚ್ಚಗ ನಿನ್ನ ಪೀರಿ ನಿನಗೊಂದು ಮಾತು ಹೇಳ್ತಾನು. ಮೊದಲ ನೆಟ್ಟಗ ಹೆಣ್ಮಕ್ಳನ್ನ ಬೆಳೆಸೋದು ಕಲೀನಿ. ಹೌದ ಯಾಕ ಹೆಣ್ಣು ಬೆಳೆಸಾಕ ಬಂದಿದೆ ಅಂದ್ರೆ ಹೆಣ್ಣು ಬೆಳೆಸಿ ತೋರ್ಸ ನನಗೆ. ಅದನ್ನ ಎಲ್ಲಾ ಬಿಟ್ಟು ಗಂಡ್ರ ಹಾಕಿನಂದ್ರ ಹಾಕೈತನ ಮಾಸ್ತರ್? ಆಗುದಿಲ್ಲ. ಸೀರೆ ಹುಟ್ಟು ಬಂದ ನಾ ಗಂಡ ಹಾಕನಂದ್ರ ಹಂಗ ಕೆಲಸ ಆಗಂಗಿಲ್ಲ. ಅದ ಆಗಂಗಿಲ್ಲ. ನೋಡು ಏನ್ ಹೇಳ್ಬೇಕಾಗೈತಿ ಮಾಸ್ತರ್ ಈಕಿಗೆ? ಏನ್ ಹೇಳ್ಬೇಕಾಯ್ತಮ್ಮ? ಈ ಎಟ್ಟು ಮಾಡಕ ಬಂದದ ನೋಡಿ ಕೆಲಸ ಅಟ್ಟ ಮಾಡ ಸಾಕ. ಅದನ್ನೆಲ್ಲ ಬಿಟ್ಟು ಮುಂದಿಂದ ಹಿಂದಿಂದ ಮಾಡ್ತಾನಂದ್ರೆ ಕೆಲಸ ಆಕೈತನ? ನೋಡ್ ನಿನ್ನ ಗಂಡ ನಿಮ್ಮ ಅವ್ವಗಳು ಹಾಡಿ ಹೋಗ್ಯಾರ ಕರಿ ಅವ್ರಿಗಾಗಿಲ್ಲ. ಹೌದ ಎಂದು ನಿಮ್ಮ ಅವ್ವಗಳು ಹಾಡ್ಯಾರು ಅವ್ರಿಗೆ ಆಗಿಲ್ಲ. ನಿಮ್ಮ ಅವ್ವ ಹಾಡಿ ಹೋಗ್ಯಾಳ. ಈಗ ಬಂದಾಳ. ಈಗ ನೀನು ಹುಟ್ಟಿ ಇವತ್ತು ಕಣ್ಣು ತೆರಲೈತಿ ನನಗೆ ಹೇಳ್ತಾಳ ತಮ್ಮ. ಏನಂತ? ನೀನು ಹುಟ್ಟಿ ಇವತ್ತು ಕಣ್ಣು ತೆರದದಿ, ನನ್ನ ಮುಂದೆ ನೀ ಹಂಗ ದೊಡ್ಡವ ಕೇತ್ ಹೇಳ್ತಾಳ ಮಾಸ್ತರ್. ಹೌದ ಆದ್ರ ಹಂಗೆ ನಾಕ್ ಹೋಗ್ಬೇಡ ಮಶೀಬನಾಳ ವಿದ್ಯಾ. ಹೌದ ಈಗ ನೋಡು, ನಾನು ಅವ್ರು ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರು. ನೀ ಅಂದ್ರೆ ಒಂದು ದಿನ 4 ದಿನ ಮುಂದೆ ಹೋಗ್ತೈತಿ. ನೀ ಅಂದ್ರ ನಾ ಅಂದ್ರ ನಾಸಾಗೋ ಕಾಲ ಬಂದಿರ್ತೈತಿ. ಅದು ಉಳಿಯಂಗಿಲ್ಲ, ಕೆಲಸ ಆಗಂಗಿಲ್ಲ. ಅದು ಯಾವಾಗೂ ಉಪಯೋಗ ಆಗುದಿಲ್ಲ. ಯಾವಾಗೂ ಉಪಯೋಗ ಆಗಂಗಿಲ್ಲ. ಅಲ್ಲ ಉಪಯೋಗ ಬರಂಗಿಲ್ಲ. ಅದು ಹೌದು ತಮ್ಮ ಬಾಳ ತಿಂಡಿಗೆ ಬಿದ್ದಾಳ ಹುಡುಗಿ. ಹೌದ ಏ ಬಾಳ ಚಂದ ಹೇಳಿ ಹೋಗ್ಯಾಳ ಪ್ರಶ್ನೆ. ಏ ತಮ್ಮ ಇಟ್ಟ ತಿಳ್ಕೊಳ ನೀ ಏನಾಗೈತಿ? ಹರಿಹರ ತಾಳಿಗೆ ಮೊದಲ ಬಂದ. ಯಾಕಂದ್ರೆ ನೀ ಪ್ರಥಮದಲ್ಲಿ ಸೂರು ಕೊಡಬೇಕಾದ್ರೆ ಏನಂತ ಕೊಡ್ತೀವಿ ವಿದ್ಯಾಶ್ರೀ? ಏನಂತ ಕೊಡ್ತಾವಪ್ಪ? ಹೆಣ್ಣು ಹೆಚ್ಚು ಮಾಡಿಸ್ಲಾಕ ಬಂದಿ, ಹೆಣ್ಣು ಬೆಳೆಸಲಾಕ ಬಂದದಿ. ನಿಮ್ ಗಂಡ ದೇವ್ರ ಜಾತ್ರೆಯಾಗ ಬಂದಣ್ಣ. ನಿಮ್ಮ ಗಂಡ ದೇವ್ರ ಜಾತ್ರೆಯಾಗ ಬಂದ ನೋಡು ನಂದೊಟ್ಟೈತಿ ಪಾವರ್. ಪಾವರಿಗೆ ಬಂದಾಳ ಮಾಸ್ತರ್. ನಾ ಹೆಣ್ಣು ಹೆಂಗ ಬೆಳಸಾಕತಾನೆ ಹೆಣ್ಣು ಹೆಂಗ ಬೆಳಸಾಕ ಬಂದ ನೋಡೋ ತಿಳ್ತಾಳು. ಜಾತ್ರಾಗ ದೊಡ್ಡ ಕೇಳಿಕ್ಕಿ ಏನಿ ಹೆಣ್ಣು ಬೆಳೆಸ ಹೋಗ್ಯದಿ, ಎದ್ರಾಗ ದೊಡ್ಡ ಕೇಗ್ಯದಿ ಹಡ್ಯಾಕ. ಹಡ್ಯಾಕ ಹೆಚ್ಚಾಗ್ಯಾಳ ನೋಡು ಮಾಸ್ತರ್. ಹೆಂಗ ಹಡ್ಯಾಕ ದೊಡ್ಡಕ್ಕಿ? ಏ ಹಡಿತನಂದ್ರು ಹಂಗ ಕೆಲಸ ಆಗಂಗಿಲ್ಲ. ಅದ ಹೆಂಗಪ್ಪ? ನಮ್ಮ ಅಪ್ಪಗಳು ಇಲ್ದ ಹಡ್ದಾಳ ಮಾಸ್ತರ್ ಈಕೆ. ಇಲ್ಲ ಹಡ್ಯಾಕ ಬರಂಗಿಲ್ಲ. ಹಂಗ ಹಡಿತನಂದ್ರು ಶಾನೆ ಆಗಾಕ ಬರಂಗಿಲ್ಲ. ನೀ ಹಡಿತನಂದ್ರ ಮಗಲಾಗ ನಮ್ಮವ್ವ ಒಬ್ಬ ಬೇಕ, ಗಂಡಗಬ್ರು ನಮ್ಮವ್ವ ಒಬ್ಬ ಬೇಕು. ಅವಾಗ ನೀ ಹಡ್ಯಾಕ ಬರ್ತೈತಿ ನಿನಗ. ಬಗ್ರಿ ಆಡಿಸ್ಬೇಕು. ಅಕಸ್ಮಾತ್ ಎಲ್ಲಾರ ನಾವು ಮಗಲಾಕಿರ್ಲಿಕ್ಕ ತಮ್ಮ ಏನ್ ಹಡಿತಾಳಿಕಿ? ಏನ್ ಹಡಿತಾಳಪ್ಪ? ಒನಕಿ ಹಡಿದಾಕತಿ. ಒನಕಿ ಮಶೀಬನಾಳ ವಿದ್ಯಾ. ಹೌದು ಅದಕ್ಕೆ ನಿನಗೆ ಹೇಳ್ಬೇಕಾಕತಿ, ಗಂಡನ ಸವಾನಿ ಎಂದು ಆಗಂಗಿಲ್ಲ. ಗಂಡ ಎಲ್ಲೆಲ್ಲಿ ಹೆಚ್ಚಾಗೈತಿ, ಹೆಂಗ ಆಗೈತಿ, ನಿನ್ನ ಪಾತಾಳದಾಗ ಯಾರ್ಯಾರು ತುಳದಾರ ನಿನ್ನ ದೂಕ್ ಮಾಡಿ ಏನ್ ಮಾಡ್ಯಾರು? ಏನ್ ಮಾಡ್ಯಾರಪ್ಪ? ಏನ್ ಮಾಡ್ಯಾರ ಅಂದ್ರ ಮಾಸ್ತರ್ ಈಕಿಗೆ ಒಂದ ಮಾತು ಹೇಳ್ಬೇಕಾದ್ರ ಪಾತಾಳದಾಗ ತುಳಿದು ಬಿಡನು. ಏಕ ಮಾರು ತುಕಡ ಮಾಡಿದವ್ರು ಅದಾರ. ಹೌದು ಯಾರ ನಮ್ಮವ್ರ ಮತ್ತ ನಿಮ್ಮವ್ರ ಯಾರು ಮಾಡಿಲ್ಲ. ಇಲ್ಲ ಏಕ ಮಾರು ತುಕಡ ಮಾಡಿದವ್ ಯಾರದಾರು? ಯಾರಪ್ಪ? ನಮ್ಮ ಪರಶುರಾಮ ನೋಡಿ ಏನ್ ಮಾಡ್ಯಾನ? ಏನ್ ಮಾಡ್ಯಾನಪ್ಪ? ನಿಮ್ಮ ಎಲ್ಲಮ್ಮನ ಏಕ ಮಾರು ತುಕಡ ಮಾಡ್ಯಾನ. ಹೌದು ಲೇಖೆ ಬದ್ಧವಾಗಿ ತಗೋ. ಮತ್ತ ನಿನಗತ್ಲೆ ಗೋಳ ಕೊಟ್ಟವಲ್ಲ ಮತ್ತ ನಿಮ್ಮ ಒಬ್ಬಕಿನ ಪಾತಾಳದಾಗ ತುಳಿದವ ಒಬ್ಬದಾನ. ಹೌದು
ನಿಮ್ಮ ಹೆಣ್ಣು ಮಗಳನ್ನ ಒಬ್ಬಕಿನ ಪಾತಾಳದಾಗ ತುಳದಾನು. ಹೌದಾ? ಇವತ್ತು ಹೊತ್ತು ಏರುದ್ರೊಳಗ ತಮ್ಮ ಏನ್ ಮಾಡೋಣ? ಮಶೀಬನಾಳ ಹುಡುಗಿನು ಇವತ್ತು ಪಾತಾಳದಾಗ ತುಳಿದು ಹೋಗುನು. ನೆತ್ತಿ ಮ್ಯಾಲ ಕಾಲಿಟ್ಟು ಪಾತಾಳದಾಗ ತುಳಿದು ಮತ್ತೆ ಎಬ್ಬಿಸಿ ಬಿಡೋಣ. ನೆತ್ತಿ ಮ್ಯಾಲ ಕಾಲಿಟ್ಟು ನಿನ್ನ ಎಬ್ಸವು ನಾನದ, ನೀನ ಪಾತಾಳದಾಗ ತುಳಿಯವು ನಾನದ. ನಿಮ್ಮ ಮಶೀಬನಾಳ ಪಾತಾಳಕ್ಕೆ ಹೋಗುವಾಗ ತುಳಿದು ಬಿಡತ್ತ. ಯಾಕಂದ್ರ ನೋಡು, ಗಂಡಿನ ಸವಾನಿ ಎಂದು ಆಗಾಕ ಬರಂಗಿಲ್ಲ. ಎಷ್ಟು ಶಾಣೆ ಆಗ ನೋಡಪ್ಪ. ಬಾಳ ಶಾಣೆ ಆಗ್ಯಾರ ಈ ವಾರದಾಗ. ಏನಂತ ಹೇಳ್ತಾಳು? ಏನಂತ ಹೇಳ್ತಾಳ? ನಾನು ಹೆಣ್ಣಿಂದ ಎಲ್ಲ ಆಗೈತಿ. ಹೆಣ್ಣಿನಿಂದ ಎಲ್ಲ ಆಗೈತಿ, ಹೆಣ್ಣು ಬಿಟ್ರೆ ಏನೂ ಇಲ್ಲ. ಹೆಣ್ಣಿನಿಂದ ಎಲ್ಲ ಆಗೈತಿ ಅಂತ ಹೇಳ್ತಾಳು. ನಾ ಪ್ರಥಮದಲ್ಲಿ ಏನ್ ಹಾಡಿ ಹೋಗಿದ್ನಿ ಮಾಸ್ತರ? ಏನ್ ಹಾಡಿದಪ್ಪ? ಹಾಡಿ ಹೋಗಿತ್ರ ಮೊದಲ ಒಂದು ಮಾತು ಹೇಳಿನಿಕಿ. ಏನತ್ತ? ಮಶೀಬನಾಳ ಹುಡುಗಿ ನಾ ಕೋಳಿ ಡಬ್ಬ ಹಾಕಿದಂಗ ಆಗೈತ ಬುಟ್ಟ್ಯಾಗತ್ ಹೇಳಿ ಹೋಗಂತ್ಲಿ. ಏನ್ ಹೇಳ್ತಾಳು ಮಾಸ್ತರ? ಹುಂಜಾ ಡಬ್ಬ ಹಾಕ್ತಾಳ ತೀಕಿ. ಹುಂಜಾ ಡಬ್ಬ ಹಾಕ್ತಾನ ಕರೆ ಕರೆ ನೀವು ಸಬದವ್ರು ಹೇಳ್ರಿ, ಏನು ಡಬ್ಬ ಹಾಕ್ತಾರು? ಸತ್ಯವರಾನ ಈಕಿನ ಡಬ್ಬ ಹಾಕ್ತಾರ. ತತ್ಯವರ ಅಂತ ಡಬ್ಬ ಹಾಕ್ತಾರ. ಅದೊಂದು ಇರ್ಲಿ. ಈಕಿನ 21 ದಿನ ಮರಿ ಕುಣಿಸಬೇಕಾದ್ರೆ ಈಕಿನ 21 ದಿನ ಡಬ್ಬ ಯಾರನ್ನ ಹಾಕ್ತಾರೋ? ಈಕಿನಲ್ಲ. ಈಕಿನ ಕೋಳಿ ಹೋದ ಮಶೀಬನಾಳದಕಿನ ಡಬ್ಬ ಹಾಕ್ತಾರ ತಮ್ಮ. ಏನ ಗಂಡ ಮಗನ ಹೋಗಿ ಡಬ್ಬ ಹಾಕ್ತಾರ? ಇಲ್ಲ, ಹಾಕಾಕ ಬರಂಗಿಲ್ಲ. ಅಲ್ಲಿ ನೀ ಮರಿ ತೆಗಿಬೇಕಾದ್ರೆ ನಿನ್ನ ನೋಡು ಡಬ್ಬ ಹಾಕವ್ರು. ಅಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಮಜ 21 ಲಕ್ಷ, ಉದ್ವಿಜ 21 ಲಕ್ಷ. ಇವು 84 ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರ ನಮ್ಮ ಪರಮಾತ್ಮ ಅನ್ನ ಹಾಕ್ಯಾನ. ಇವ್ರ ತಾಯಿ ಅಂತ ಹೇಳ್ತಾಳ ನೋಡಿ, ಪೇಚುಗಣಿನ ಪೀರಿ ಈಗೇನು ಹಾಕ್ತಾಳ? ಅಲ್ಲ, ಅನ್ನ ಹಾಕೋದ ಈಕಿಗೆ ಬರಂಗಿಲ್ಲ ಮಾಸ್ತರ. ಹೌದು, ನಾವು ತಂದು ಕೊಟ್ಟಾಗ ಅಡಿಗೆ ಮಾಡಿ ಹಾಕೋದಾಟ ಈಕಿದಾಗದ. ಯಾರದ? ಈ ಮಶೀಬನಾಳ ವಿದ್ಯಾಂದ. ಹೌದಾ? ನಾವು ಯಾವಾಗ ಈಕಿಗೆ ದುಡಿದು ತಂದು ಕೊಡ್ತೀವಿ ನೋಡು, ಅವಾಗ ಈಕೆ ಮಾತ್ರ ದುಡಿದು ಮಾಡಿ ಹಾಕಕ್ಕೆ ಅಟ್ಟ ಮನ್ಯಾಗ. ಹೌದಾ? ಅನಕಾತನ ಈಕಿಗೆ ನಡೆಯಂಗಿಲ್ಲ. ಈಗ ಹೇಳ್ತಾಳ ಮಾಸ್ತರ. ಏನ್ ಹೇಳ್ತಾಳ? ನಾನು ದೊಡ್ಡಕ್ಕಿದನಿ, ನಾನು ಶನ್ಯ ಅದನಿ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾಳು. ಹೌದಾ? ಆದ್ರೆ ನೋಡು, ಗಂಡನ ಬಿಟ್ರೆ ದಿರುವ ಇಲ್ಲ, ಗಂಡನ ಬಿಟ್ರೆ ನಿನಗ ಸದ್ಗತಿ ಇಲ್ಲ. ಗಂಡನ ಮಾಡ್ಕೊಂಡು ನೀನಪ್ಪ ದೇವ್ರತ ನಡೆದ ಅಂದ್ರೆ ನಿನಗ ಸದ್ಗತಿ ಆಕೈತೆ ಅಂತ ಹೇಳ್ಬೇಕಾಗೈತೆ ಮಾಸ್ತರ್. ಹೌದಾ? ಗಂಡನೇ ದೇವ್ರ, ಗಂಡನೇ ಗುರುವ. ಹೌದಲ್ಲ? ಗಂಡನ ಬಿಟ್ರೆ ನಿನಗ ಮೋಕ್ಷ ಇಲ್ಲ ಅಂತ ಹೇಳ್ತಾನ. ಗಂಡನ ಬಿಟ್ರೆ ನಿನಗ ಮೋಕ್ಷ ಇಲ್ಲ ಅಂತ ಹೇಳ್ಯಾರು. ಹೌದು. ಈ ಕ್ಯೂ ಬಂದಾಳ ತಮ್ಮ. ನಾ ಏನಂತ ಹೇಳಿ ಹೋದ್ನಿ? ಏನಂತ ಹೇಳಿದಪ್ಪ? ಈಗ ದೇವ್ರ ಜಾತ್ರೆ ಮಾಡಾಕತ್ತೀರಿ, ಸಬದವ್ರನ್ನ ಕೇಳಿ ನಾವು ಒಂದು ಮಾತು. ಹೌದು, ದೇವ್ರ ಜಾತ್ರೆ ಮಾಡಾತರಿ, ಏನು ದೇವ್ರ ಅದಾನತ್ ಮಾಡಾತರು ಏನು ಇಲ್ಲತ್ ಮಾಡಾತರು ಒಂದು ಟೈಮ್ ಕೇಳಂತ್ಲಿ. ಏನಂದ್ರಪ್ಪ? ಈಗ ಹೇಳ್ತಾಳ ನೋಡಿ ಮಶೀಬನಾಳ ವಿದ್ಯಾ. ಏನ್ ಹೇಳ್ತಾಳ? ಏನಂತ ಹೇಳ್ತಾಳಂದ್ರ, ದೇವ್ರ ಒಂದೊಂದು ಟೈಮ್ದಾಗ ಕಳತನ ಮಾಡ್ಕೊಂಡು ಹೋಗ್ಯಾರ ಬಂಗಾರ. ಮತ್ತ ಅವಾಗ ಎಲ್ಲಿ ಹೋಗಿದ್ ನಿಮ್ಮ ದೇವ್ರ ಅಂತ ಕೇಳ್ತಾಳ ಮಾಸ್ತರ್. ಈಗ ನಾವು ಊರಾಗ ಆಗಿ ಹೋಗ್ಯಾದ ತಂಗಿ. ಹೌದಲ್ಲ? ಯಾಕಂದ್ರೆ ನೋಡು, ದೇವರ ಕೊಟ್ಟು ನೋಡ್ತಾನೋ ಕಸ್ಕೊಂಡು ನೋಡ್ತಾನಂತ ನಿನಗ ಮೊದಲ ಹೇಳಿನ್ಯ. ಯಾಕಂದ್ರೆ ನೋಡು, ಅವ್ ಕಳ್ತನ ಮಾಡಕ್ ಬಂದಿರ್ತಾನಂದ್ರೆ ಅವಾಗ ಕೊಟ್ಟು ನೋಡ್ತಾನ. ಅವನ ಪರೀಕ್ಷೆ ಮಾಡೋ ಸಂಬಂಧ ಅವನ ಬಿಟ್ಟು ನೋಡ್ತಾನೋ. ಅವ ಜೇರ ಕಡ್ತ ಅಂತ ಅದೇನ್ರ ಕೆಟ್ಟ ಕೆಲಸ ಮಾಡತ್ತಿದನ ಅವನು ತಂದ ಮಾತು ಏನ್ ಮಾಡ್ತಾನೋ? ಏನ್ ಮಾಡ್ತಾನಪ್ಪ? ಅವನು ಓದ ಬಂಗಾರ ಸುದಕ್ಕೆ ಮೆಟ್ಟಿಗೆ ಹತ್ತೋದಾಗದ ಅವ ಮಾಡ್ತಾನೆ. ಯಾರ? ಪರಮಾತ್ಮ. ಅವನು ಎಲ್ಲಿ ಹೋದ್ರು ಬಿಡಂಗಿಲ್ಲ. ಅವ ಬಿಡಂಗಿಲ್ಲ. ಅವನ ಕರ್ಕೊಂಡು ಬಂದ ಮತ್ತ ಅವನು ಬಂಗಾರ ಎಲ್ಲಿ ಇರ್ತೈತಿ ಅಲ್ಲಿಗೆ ಡಾಕ್ ಹಾಸ್ತಾನ. ಸತ್ಯವಾಗಿ ಈಗ ಸದ್ಯ ನಮ್ಮ ಊರಾಗ ಆಗೈತಿ. ಸತ್ಯವಾಗಿ ನಮ್ಮ ಊರಾಗ ನಡೆದ ಘಟನೆ ಐತಿದೆ. ಯಾಕಂದ್ರೆ ಮುಲಕಾಂತೇಶ್ವರದ ಬೆಳ್ಳಿ ಬಂಗಾರ ಹೋಗಿತ್ತ. ಮುಲಕಾಂತೇಶ್ವರ ಅನ್ನುವಂತ ನಮ್ಮ ದೇವ್ರ ನೆನದಾನ ಅಲ್ಲಿ ಕಣದಾಳ ಊರಾಗ. ಹೌದು. ಅವಂದು ಏನು ಹೋಗಿತ್ತಂದ್ರ ಬಂಗಾರ ಹೋಗಿತ್ತು. ಒಂದು ತಿಂಗಳ ಗಂಟ್ಲೆ ಸಿಕ್ಕಿರಕ್ಕಿಲ್ಲ. ಒಂದು ಕುದುರೆ ಮತ್ತ ಒಂದು ಕುದುರೆ ಬೆಳ್ಳಿ ಬಂಗಾರ ವಾದದಕ್ಕಾಗಿ ಏನಾಗಿತ್ತು ಗೊತ್ತೈತನ ಮಾಸ್ತರ? ಏನ್ ಮಾಡ್ರಿ? ಒಂದು ತಿಂಗಳ ಕಾದ್ರ ಕರೆ ಏನ್ ಹೇಳ್ತಿದ್ದ ಅವ ದೇವ್ರ ಕವಲ ಹಚ್ಚಿ ನೋಡಿದಾಗ. ಕವಲ ಹಚ್ಚಿ ನೋಡಿದಾಗ ಏನ್ ಹೇಳ್ರು? ಕವಲ ಹಚ್ಚಿ ನೋಡಿದಾಗ ಸಾಕ್ಷಾತ್ ನಮ್ಮ ಪರಮಾತ್ಮ ಹೇಳ್ಯಾನು, ನೀವ್ ಯಾರು ಏನು ಹುಡುಕಾಡುದು ಕೊಳೆಮಿಲ್ಲ, ನಂದು ಹೆಂಗ ಹೋಗೈತಿ ಹಂಗ ಬರ್ತೈತಿ ಅಂತ ಹೇಳಿದವ. ಅವ್ರು ಹೇಳಿದಂಗ ಏನಾದ? ಅವ್ರು ಹೇಳಿದಂಗ ತಿಂಗಳು ತುಂಬಿ ಗುಟ್ಟಿಗೆ ಅವ್ ಕಳ್ಳಿ ಯಾವ ಓದಿದ್ ನೋಡಿ ಅವತ್ತಂದ ಮಾತು ಬಂಗಾರ ಇಟ್ಟು ಹೋಗ್ಯಾನ. ಸಾಕ್ಷಾತ್ ನಮ್ಮ ಊರಾಗ ನಡೆದೈತಿ. ಎಷ್ಟು ಊರದ ಮಾತು ಜಬಜ್ಜಿ ಮಾಡಿದ. ಎಷ್ಟು ಊರು ನೋಡ ಅಲ್ಲಿ ಸಾಕ್ಷಾತ್ ಅಲ್ಲಿ ಎಷ್ಟೆಷ್ಟು 4 ಊರದ ಎಲ್ಲ ಹೋಗಿದ್ದು ಬಂಗಾರ. ಇಲ್ಲಿ ಬಾಗಲಕೋಟೆಯಾಗ ಬಂದ ಆ ಊರದ ಎಟ್ಟು ಮಾಡಿದ್ವು. ಪರಮಾತ್ಮ ನಮ್ಮ ಪರಮಾತ್ಮ ಏನ್ ಮಾಡ್ಯಾನಂದ್ರ ಅಂತ ಊರದ ಬಂಗಾರ ಎಲ್ಲ ತಂದು ಕೊಡುವಾಗ ಮಾಡ್ಯಾನ. ನಮ್ಮ ದೇವ್ರದ್ದು ಒಂದ ಓದೋದಕ್ಕಾಗಿ 10-15 ಊರದ ಎಲ್ಲ. ಯಾಕಂದ್ರೆ ನೋಡು, ದೇವ್ರ ನಾವು ಸತ್ಯ ಇದ್ದಂದ್ರ ಅವ್ ತಂದು ಕೊಡಾಕ್ ಹಚ್ಚತಾನ ಅಲ್ಲಿ ಹಚ್ತಾನ. ಯಾಕಂದ್ರ ದೇವ್ರಂದ್ರ ಎಂತವದನಂದ್ರ ನೋಡು, ನಿನಗ ಬೇಡಿದಟ್ಟ ಬಂಗಾರ ಎಲ್ಲ ಕೊಡ್ತಾನ, ಮುತ್ತು ಕೊಡ್ತಾನ, ರತ್ನ ಕೊಡ್ತಾನ, ಹರಳು ಕೊಡ್ತಾನ, ಎಲ್ಲ ಕೊಟ್ಟ.
ಪರಮಾತ್ಮನ ನೋಡ್ಬೇಕಂತೇಳಿ ನಿಷ್ಠೆಯಿಂದ ನೋಡ್ಬೇಕಂತೇಳಿ ಪರಮಾತ್ಮ ಒಬ್ಬಕ್ಕೆ ಮನೆಗೆ ಹೋಗಿದ ಮಾಸ್ತರ್. ಏನಾಗಿತ್ತು? ಎಲ್ಲಿ ಹೋಗಿದ? ಈ ಮಶಿಬನಾಳ ಹುಡುಗಿ ಮನೆಗೆ ಹೋಗಿದ ಒಂದು ದಿವಸ. ಏನ್ ಮಾಡ್ರು? ಆದಾಗ ಈಕಿಗೆ ಮುಪ್ಪನ ವಯಸ್ಸಾಗಿತ್ತು. ಇಲ್ರಿ ಸಬದವ್ರು ಬಾಳ ಗದ್ಲ ಮಾಡಕ್ ಹೋಗ್ಬೇಡ್ರಿ. ಬಿಡೇ ಬೀಳತ್ತಾರ ಅವ್ರು. ಯಾಕಂದ್ರ ಒಂದು ಬಿಡಕ್ಕಾಗಿ ದಗದ ಎಲ್ಲ ಹಾಳು ಹಿಡಿಸ್ಬೇಡ್ರಿ. ಅದರ ಸಂಬಂಧ ಏನಂತ ಹೇಳ್ತಾರ್ರಿ ಮಾಸ್ತರ? ಏನ್ ಮಾಡ್ತಾರು? ಮಶಿಬನಾಳ ಹುಡುಗಿ ಒಂದ್ ದಗದ ಮಾಡಿತ್ತ. ಏನಾಗಿತ್ತಂದ್ರ ಕಂಡಪಟ್ಟಿ ವಯಸ್ಸಾಗೈತಿ ಈಕೆಗಿ. ಹೌದಾ? ದೇವ್ರನ್ನ ಬಾಳ ನೆನಸ್ತಳು, ದೇವ್ರನ್ನ ಬಾಳಿಗೆ ದುಡ್ಕೋತಿಳಿ ಈಕೆ ಮಾಸ್ತರ. ಹೌದು. ದುಡ್ಕೋ ಟೈಮ್ದಾಗ ಪರಮಾತ್ಮ ಸಾಕ್ಷಾತ್ ಈಗಿನ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡ್ಯಾನು? ಏನ್ ಮಾಡಿದಪ್ಪ? ಸಾಕ್ಷಾತ್ ಈಗಿನ ಪರೀಕ್ಷೆ ಮಾಡೋ ಸಂಬಂಧ ಹೋಗಿ ಭಿಕ್ಷಾಣದ ಎತ್ತಳಿ ಪರಮಾತ್ಮ ನಿತ್ತಲ್ಲಿ ಹೋಗಿ. ಪರಮಾತ್ಮ ನಿತ್ತ ಈಗೇನ್ ಹೇಳ್ತಾಳ? ನಿತ್ತಾಗ ಭಿಕ್ಷಾಣದ ಎತ್ತ ಹೋಗಿ ನಿತ್ತಾಗ ಈಕೆ ಏನ್ ಮಾಡ್ತಾಳೆ ಹೆಣ್ಮಗಳ? ಏನ್ ಮಾಡು? ಈಕೆಗೆ ಕಂಡಪಟ್ಟಿ ವಯಸ್ಸಾಗಿತ್ತು. ಈಕೆ ಏನ್ ಮಾಡ್ತಾವ ಅಂದ್ರೆ ಹೊರಕು ಬರುಕಳು ಒಂದು ಸೀರೆ ಉಟ್ಕೊಂಡ ಜೋಪಡ್ಯಾಗ ಏನ್ ಜಲಮ ಮಾಡ್ತೇಳಿ ಈಕೆ ಮಾಸ್ತರ ಮಶಿಬನಾಳ ವಿದ್ಯಾ. ಹೌದು. ಅದರ ಭಕ್ತಿ ನೋಡುವ ಸಲುವಾಗಿ ಸಾಕ್ಷಾತ್ ನಮ್ಮ ಪರಮಾತ್ಮ ಹೋದಾಗ ಏನ್ ಮಾಡಿದ್ರು? ಭಿಕ್ಷಾಣದ ಎತ್ತ ಹೋದಾಗ ಈಕೆ ಬಂದು ಹೊರಗೆ ಬಂದು ಹೇಳ್ತಾಳ ಪರಮಾತ್ಮಗ, ನಮ್ಮ ದೈಕ್ ಏನಿಲ್ರಿ ಪರಮಾತ್ಮ ನಾನು ತೇಕ ನೀಡಾಕಿ ಏನು ಇಲ್ಲಪ್ಪ, ನಾ ಏನ್ ನೀಡ್ಲಿ ಅಂತ ಕೇಳಿದಾಗ ನೀ ಏನೋ ಕಲ್ಲ ಮೇಲೆ ಖಾರ ಹರಿತಿದಿ, ನಿನ್ನ ತೇಕ ಏನಿರ್ತದ್ಲ ತಾಯಿ ಅದನ್ನ ತಂದು ನೀಡತ್ ಹೇಳಿದ ಪರಮಾತ್ಮ. ಸಾಕ್ಷಾತ್ ಆಕಿ ಭಕ್ತಿ ನೋಡೋದಕ್ಕಾಗಿ ಪರಮಾತ್ಮ ಬಂದಾನ. ಈಗ ಏನ್ ಮಾಡಿದ್ರು? ಹಸಿ ಟೈಮ್ದಾಗ ಹಸಿ ಖಾರ ಹರಿತಿದ್ಳು. ಹಸಿ ಖಾರ ಹರಿಯೋ ಟೈಮ್ದಾಗ ಅದು ಒಂದಿಟ್ಟು ಗುಂಡಕಲ್ಲಿಗೆ ಅಟ್ಟ ಹಚ್ಚತ ಮಾಸ್ತರ್. ಗುಂಡಕಲ್ಲಿಗೆ ಹಚ್ಚಿದಾಗ ಅದ ಖಾರ ತಂದು ಪರಮಾತ್ಮಗ ನೀಡಿಳು. ನೀಡಿದಾಗ ಪರಮಾತ್ಮ ಹೇಳ್ತಾನು, ನಂದು ಎಷ್ಟಾಗ್ಲಿ ನೀಡಿ ಸಂತೃಪ್ತಿ ಮಾಡಿದಿ, ನಿನ್ನ ಮನೆಯೂ ಹಿಂಗೆ ಉಜ್ಜಲಾಗಿ ಮೆರಿಲತ್ತೇಳಿ ಆಶೀರ್ವಾದ ಮಾಡಿದ ಆಕಿಗೆ ಮುದುಕಿಗೆ. ಹೌದು. ಒಂದು ತಿಂಗಳು ತುಂಬಿ ಊಟಿಗೆ ಈಕಿದ ಮುದುಕಿದ ಏನಾತ ಮಾಸ್ತರ? ಏನಾತ? ಒಂದು ತಿಂಗಳು ತುಂಬಿ ಊಟಿಗೆ ಮನಗಂಡ ಶ್ರೀಮಂತಿಗೆ ಬಂದು ಬಿಡ್ತಿಗೆ ಮಶಿಬನಾಳ ವಿದ್ಯಾಗ. ಹೌದು. ಏನು ಮುಟ್ಟದಾಳ? ಬಂಗಾರ. ಮಶಿಬನಾಳ ವಿದ್ಯಾಗ ಎಲ್ಲ ಬಂಗಾರ ಮುತ್ತು ರತ್ನ ಹರಳು ಎಲ್ಲ ಆತು. ಹೌದು. ಈಕೆ ಏನು ಮುಡ್ತಾಳ ಅದೆಲ್ಲ ಬಂಗಾರ ಆಗಕೈತು ಮಾಸ್ತರ. ಅವಾಗ ಮತ್ತೊಂದು 1-2 ವರ್ಷ ಬಿಟ್ಟು ಪರಮಾತ್ಮ ಈಕೆ ಭಕ್ತಿ ಏನು ಉಳ್ದೈತು ಏನು ಇಲ್ಲೋ ನೋಡೋ ಸಂಬಂಧ ಸಾಕ್ಷಾತ್ ಪರಮಾತ್ಮ ಬರ್ತಾನೋ. ಒಳ್ಳೆ ಮಶಿಬನಾಳಕ್ಕೆ ಬಂದ ಈಕೆ ಭಕ್ತಿ ನೋಡೋದಕ್ಕಾಗಿ ಭಿಕ್ಷಾಣದ ಎತ್ತ ನಿತ್ತಾಗ ಬಾಗಲ ಮುಂದ ಏನಂದ್ರು? ಈಕೆ ಏನು ವಿಚಾರ ಮಾಡ್ತಾಳ ಗೊತ್ತೈತನ ಮಾಸ್ತರ್? ಏನ್ ಮಾಡ್ಲಪ್ಪ? ಯಾಕಂದ್ರ ಭಕ್ತಿ ಎಂಬು ಹತ್ತದ ಉಳಿದಿರಕ್ಕಿಲ್ಲ ಈಕೆ ಕಡೆ. ಏನ್ ಉಳಿದತ್ತು? ಉಳಿದಿರಕ್ಕಿಲ್ಲ. ಈಗ ಭಗವಂತ ಬಂದಾನು, ಮೊದಲು ನಾ ಬರೀ ಹಸಿ ಖಾರ ನೀಡಿದ್ನಿ, ಇಟ್ಟೆಲ್ಲ ಶಿರುವಂತಿಗೆ ಕೊಟ್ಟ ನನಗ. ಆಶೆ ಬಂದಿತ್ತು. ಆಶೆ ಬಾಳ ಬಂದಿತ್ತು. ಇನ್ ಏನ್ ಮಾಡ್ಬೇಕಲ್ಲ, ಒಟ್ಟ ಈ ಕಲ್ಲು ಪಡಿನ ಓದ್ ನೀಡ್ಬೇಕಂತ ಹೇಳಿ ಏನ್ ಮಾಡ್ತಾಳ ಪರಮಾತ್ಮಗ? ಕಾರು ಕಲ್ಲನ ತಂದ ನನ್ನ ಕಡೆ ಏನೂ ಇಲ್ಲಪ್ಪ ಅಂತ ಹೇಳಿ ಆ ಕಲ್ಲನ ಪಡಿ ತಂದ ನೀಡಿಬಿಟ್ಟಳು. ಅವಾಗ ಪರಮಾತ್ಮ ವಿಚಾರ ಮಾಡ್ತಾನು, ಏನಂತ? ಯಾಕಂದ್ರೆ ಈಕೆ ತೇಕ ಭಕ್ತಿ ಅಂತ ಇಟ್ಟೆಲ್ಲ ಕೊಟ್ಟಿನ ಕರೆ ಭಕ್ತಿ ಎಂಬುದು ನಾಶ ಆಗೈತಿ. ಆಶೆ ಮಾಡಿದ ಪರಮಾತ್ಮನಲ್ಲಿ ಇರುವಂತ ದೊಡ್ಡವಾದ ಭಕ್ತಿ ಈಕೆಯಲ್ಲಿ ಇಲ್ಲ ಅಂದ ಬಳಕ ಈಕೆನ ತಗೊಂಡು ಏನು ಮಾಡೋದು ಹೇಳಿ ಏನ್ ಮಾಡ್ತಾನ ಮಾಸ್ತರ? ಏನ್ ಮಾಡಿದ? ಇದ್ದ ಆಸ್ತಿ ಎಲ್ಲ ಕಟ್ಕೊಂಡು ಮತ್ತ ಈಕಿನ ಪೈಲ ಹೆಂಗ ನೋಡಿ ಹಂಗ ಮಾಡಿಬಿಟ್ಟ ಪರಮಾತ್ಮ. ನೋಡ್ಬಿಡ್ದ ಹೊರಕಲ್ ಬರುಕಲ್ಲಿ ಸೀರೆ ಉಟ್ಕೊಂಡು ಮತ್ತ ಒಂದು ಜೋಪಡಿ ಆಗಿ ಬಿಡ್ತು. ಹಂಗ ಮಾಡ್ಬೇಡ. ಪರಮಾತ್ಮ ಕೊಡಾಕ ಕೂತಂದ್ರ ಸಾಕನುತನ ಕೊಡ್ತಾನು. ಹೌದಾ? ಅವಾಗ ಬ್ಯಾಡಾಗಿ ಬತ್ತಂದ್ರೆ ನಿನ್ನ ಕುಂಡಿ ಮೇಲದ ಒಂದು ಪದ್ರ ಚರ್ಮ ಹಚ್ಕೊಂಡು ಬಿಡ್ತಾನ ಅವ ಪರಮಾತ್ಮ. ಹಂಗ ಬಿಡಂಗಿಲ್ಲ. ಹೌದಲ್ಲ? ಯಾಕಂದ್ರೆ ಇನ್ನೂ ಬಾಳ ಬಾಳ ಕೇಳ ಮಾಸ್ತರ್. ಯಾಕಂದ್ರೆ ನನ್ನ ಬೆಳಗ ಕೇಳಕ್ ಬಂದಾಳ ಮಾಸ್ತರ್, ತಾಯಿನ ಮಾಸ್ತರ್. ಏನಾಗೈತ್ರಿ? ಬೆಳಗ ಕೇಳಾಕ ಬಂದಾಳ. ಯಾಕಂದ್ರೆ ನಿನ್ನ ಹೆಂಡತಿ ನಿನಗ ಏನ ಆಗತ್ತಾಳ ತಿಳಿಯವಲ್ದ ನನಗತ್ತ ಬಂದಾಳು. ನನ್ನ ಹೆಂಡತಿ ಏನೇನ್ ಹಾಕಾಳ ಏನೇನಿಲ್ಲ ಎಲ್ಲ ತಿಳಿಸ್ಕೊಡ್ನು ತಮ್ಮ ಮಾಸ್ತರ್. ತಿಳಿಸ್ಕೊಡೋರಿ ತಾಳಿನ ಮಾಸ್ತರ್. ತಿಳಿಸ್ಕೊಡ್ಲ ಪಕ್ಕ ನಡಿ. अरे
ಹೇಳ್ತೀನಿ ನನಗ ಹೇಳ್ತೀನ ಕೂಡಿದ ಮಂದ್ಯಾಗ ನನ್ನ ಹೇಳ್ತಿ ನನಗ ಬಸರಾಗತ್ತಾಳ ಹೊಟ್ಟೆ ಬಂದ ಮ್ಯಾಗ ಅನ್ನ ಯಾಂತಿ ನನಗ ಬಸರಾಗತ್ತಾಳು ಹೊಟ್ಟೆ ಬಂದ ಮ್ಯಾಗ ಮೊದಲನೇ ಮದುವೆಯಾಗುವಾಗ ನೂಲ ಸುತ್ತಿ ಅರಸಿನ ಹಚ್ಚುವಾಗ ಮಗ ಹೋಗಿ ನಿನಗ ಗಂಡಾಗತಾನ ಹಡದ ಹೊರ್ಸಿನ ಮ್ಯಾಗ ಮಗ ಹೋಗಿ ನಿನಗ ಗಂಡಾಗತಾನ ಹಡದ ಹೊರ್ಸಿನ ಮ್ಯಾಗ ಯಾಕಂದ್ರೆ ಒಂದು ಮಾತು ಕೇಳೋಣ ಮಾಸ್ತರ್ ಈಕೆಗೆ ಏನಪ್ಪ ಯಾಕಂದ್ರೆ ನೋಡು ತಾಯಿ ಹೆಚ್ಚಿನಕ್ಕೆತ್ತ ಹೇಳ್ತಾಳು ಗಂಡ ಅಂದ್ರೆ ಏನಾಗಬೇಕು ನಿನಗ ಅಂತ ಕೇಳ್ತಾಳು ಕೇಳ್ತಾರ್ರಿ ಯಾಕಂದ್ರ ಗಂಡ ಅಂದ್ರೆ ಯಾವಾಗ ನೀ ತಾಳಿ ಕಟ್ಟಿದಾಗ ನನಗ ಗಂಡ ಅಂತ ಹೇಳ್ಯಾಳ ಈಗ ಸದ್ದ ಹೇಳ್ಯಾರ್ರಿ ಹೇಳಿ ಹೋಗ್ಯಾರಲ್ಲ ಮಾಸ್ತರ್ ತಾಳಿ ಕಟ್ಟಿದಾಗ ನೀ ಗಂಡ ಅವನಕ್ಕಿಂತ ಮೊದಲು ನೀ ಗಂಡ ಅಲ್ಲ ಅಂತ ಹೇಳ್ಯಾಳು ಹೇಳ್ಯಾರ್ರಿ ತಾಳಿ ಕಟ್ರ ಹೆಂಗ ತಾಳಿ ಯಾವಾಗ ತೆಗಿತಾಳಿ ಹೆಣ್ಮಗಳ ಯಾವಾಗ ತೆಗಿತಾಳಪ್ಪ ಗಂಡ ಅಕಸ್ಮಾತ್ ತೀರಿ ಹೋದಂದ್ರ ಅವಾಗ ತಾಳಿ ಕಟ್ಟಿತಾಳಿ ಯಾವಾಗ ಗಂಡ ತೀರಿ ಹೋದಂದ್ರ ಅವಾಗ ತಾಳಿ ತೆಗಿತಾಳೆ ಈಕೆ ಮುಷಿಬನಾಳ ವಿದ್ಯಾ ಅವಾಗ ಬಲಿನೂ ಹೊಡ್ಕೋತಾಳ ಕಾಲುಂಗುರುನು ತೆಗಿತಾಳು ಹನಿ ಮೇಲಿನ ಕುಕುಮಾನು ಅಳಸ್ತಾಳ ಮಾಸ್ತರ್ ಅಳಸ್ತಾಳ ಯಾವಾಗ ಗಂಡ ಸತ್ತ ಮೇಲತ್ತ ಮತ್ತೀಕ ಹಡದ ಬಾಣಿತನ ಆದ ಮೇಲತ್ತ ಏನು ಮಾಡ್ತಾಳ ಒಂದು ದಗದ ಅವಾಗೂ ಎಲ್ಲ ತೆಗೆದಿಟ್ಟಿರ್ತಾಳ ಅವಾಗೂ ನೋಡು ಹಡದ ಬಾಣಿತನ ಆದ ಮೇಲತ್ತ ಕಾಲುಂಗುರು ತೆಗಿತಾಳ ಟೈಮ್ದಾಗ ಬಳಿ ತೆಗಿತಾಳ ಕೊಳ್ಳಾಗಿನ ಗುಳದಾಳಿನ ತೆಗಿತಾಳು ಹನಿ ಮೇಲಿಂದ ಕುಕುಮಾನು ಅಳಸ್ತಾಳ ಮಾಸ್ತರ್ ಇಲ್ಲಿ ಕಾಲುಂಗ್ರಿ ಎಲ್ಲ ಯಾಕ ನಿನಗ ಅವಾಗೂ ಗಂಡ ಇರುವಂಗ ಇರ್ತಾನಲ್ಲ ಅವು ಗಂಡ ಅವಾಗೂ ಇರುವಂಗ ಇರ್ತಾನು ಮತ್ತ ಅವನ್ಯಾಕ ತೆಗದಿ ನೀನ ಅವಾಗ ಯಾತ್ರ ಸಂಬಂಧ ತೆಗದಿ ಅವಾಗ ನೀ ಏನಾಗಿ ಉಳಿದಿರ್ತಿ ಯಾಕಂದ್ರ ಮಾಸ್ತರ ಗಂಡ ಸತ್ತ ಮೇಲೆ ಇವನ್ನೆಲ್ಲ ತೆಗೆದ ನೇಮ್ ಐತಿ ಗಂಡ ಸತ್ತ ಮೇಲೆ ಎಲ್ಲಾ ತೆಗೆದು ನೇಮ್ ಐತಿ ನೀ ಕೂಸನ ಹಡದ ಮೇಲತ್ತ ಇವನ್ನೆಲ್ಲ ಎದಕ್ಕೆ ತೆಗಿತಿ ಹಡಿಯು ಟೈಮ್ದಾಗ ಯಾಕೆ ತೆಗದಿ ಹೌದಲ್ಲ ಯಾಕಂದ್ರ ನೋಡು ನಮ್ಮ ಕವಿಗಳು ಹಿಂಗ ಕೇಳ್ತಾರ ಹೌದಲ್ಲ ಮತ್ತ ನೋಡು ಬಾಳ ಶಾಣೆ ಅದಾಳ ಒಂದ ಕೇಳೋನು ಈಕಿನ ಬಾಳ ಕೇಳೋದು ಬೇಡ ನಡಿಲಿ ಮಾಸ್ತರ ಸೋಳಂತ ಹೇಳ್ತಿ ಬುಡುಬುಡಿ ಕ್ಯಾರ ಶಕುನ ಅಂಗೈ ಕೊಟ್ಟ ಕೇಳತೇಳಿ ಅವಾಗ ಬುಡುಬುಡಿ ಕ್ಯಾರ ಮತ್ತ ಬಿಡ್ತಾರ ಸೋಳ ಅಲ್ಲ ಕೇಳಿ ಬಾರ ಹೋಗಿ ಅವಾಗ ಮದುಮಗ ಅಂದ್ರು ಮದುವೆ ಹಂದರದಾಗ ನೂಲ ಸುತ್ತಿ ಅರಿಶಿನ ಹಚ್ಚುವಾಗ ತಾಳಿ ಕಟ್ಟಿದ ಆಗ ನಿನಗ ಗಂಡ ಜಾಹೀರಾತ ಬಾರಿಗೇರಿನ ಕವಿಗಳ ಹುಟ್ಟದವ ಹಿಂಗ ಅಂದ ಸಾತಯ ನಿನಗ
ಪರಮಾತ್ಮ ಹೌದ ಅಂದ್ರೆ ಯಾರ? ಪರಮಾತ್ಮ ಅಂದ್ರೆ ಯಾರ ಅಂತ ಕೇಳ್ತಾರ್ರಿ. ಹೌದ. ಹೌದು. ಪರಮಾತ್ಮ ಅಂದ್ರೆ ಯಾರಿಗೆ ಅಂದ್ರು? ಯಾರಿಗಂದ್ರ ಅಂತ ಕೇಳ್ತಾರು. ಪರಮಾತ್ಮ ಅಂದ್ರೆ ಯಾರು? ಹೌದಲ್ಲ. ಪರಮಾತ್ಮ ಅಂದ್ರೆ ಯಾರಂತ ಕೇಳ್ತಾಳ ಈಕಿ. ಯಾರತ್ತ ಕೇಳ್ತಾಳು? ನಿಮ್ಮ ಪರಮಾತ್ಮ ಹೆಂಗದಾನಂತ ಕೇಳ್ತಾಳು. ಹೌದಲ್ಲ. ಪರಮಾತ್ಮ ಅಂದ್ರೆ ಯಾರು ಒಳಗಿರುತ್ತ? ನಾವು ಎಲ್ಲಾರು ಒಳಗದಾನ. ಹೌದಲ್ಲ. ಪರಮಾತ್ಮ ಯಾಕಂದ್ರೆ ನೋಡು ಅನುತ್ರನಕ ರಾಷ್ಟ್ರದಲ್ಲಿ ತುಂಬಿಕೊಂಡಂತ ನನ್ನ ಪರಮಾತ್ಮ ಅದಾನು. ಯಾಕಂದ್ರೆ ನೋಡು ಹೆಂಗದಾನೋ ಏನು ಊಟ ಮಾಡ್ತಾನೋ, ಅವನ ಕಲರ್ ಏನೈತಿ, ಅವನ ಬಣ್ಣ ಏನೈತಿ ಅಂತ ಕೇಳ್ತಾಳು. ನಮ್ಮ ಪರಮಾತ್ಮ ಹೆಂಗದಾನಂದ್ರ ಹಸು ಇಲ್ಲ, ತ್ರಸೆ ಇಲ್ಲ, ನೀರಡಿಕಿಲ್ಲ, ನಿದ್ರೆ ಇಲ್ಲ, ಜನನಿಲ್ಲ, ಮರನಿಲ್ಲ, ಬೆಂಕ್ಯಾಗ ಹೋಗಿದ್ರೆ ಸುಡಾವಲ್ಲ, ಗಾಳಿಗೆ ಹಾರಿದ್ರೆ ಹಾರವಲ್ಲ, ಗಾಳಿಗೆ ಹಾರಿಸಿದ್ರೆ ಹಾರವಲ್ಲ, ನೀರಿನಾಗ ಹೋಗಿದ್ರೆ ಮುಣಗಾವಲ್ಲ. ಅಂತ ನನ್ನ ಪರಮಾತ್ಮ ಅದಾನು. ಹೌದಾ? ಅಂತವಗೀಕೆ ಏನು ನಿಂದೆ ಆಡ್ತಾಳ್ರಿ ಮಾಸ್ತರ? ಏನ್ ಮಾಡ್ತಾರು? ನಿಮ್ಮ ಪರಮಾತ್ಮ ಅಂದ್ರೆ ಹೆಂಗದಾನು ಅಂತ ಕೇಳ್ತಾಳು. ಯಾರಿಗೂ ಸಿಕ್ಕಿಲ್ಲ ಅವ. ಯಾಕಂದ್ರ ನೋಡು ಕಂಡವ್ರಿಗೆ ಸಿಗಲಾಕದು ಕಾಮನ ಬೂದಿ ಅಲ್ಲ. ಹೌದು. ಹಿಡ್ಕೊಂಡ ಗುರುವಿನ ಸದ್ಭಕ್ತಿ ಮಾಡಿಕೊಂಡವ್ರಿಗೆ ಆಗುದು ನೋಡ ನಿಜ ಮುಕ್ತಿ ಅಂತ ಹೇಳ್ತಾರ್ರಿ ಮಾಸ್ತರ. ಯಾಕಂದ್ರೆ ನೋಡು ನಮ್ಮ ಪರಮಾತ್ಮ ಹೆಂಗದಾನು. ನನಗೂ ಒಂದ ಮಾತ ಹೇಳಿ ಹೋಗಿ, ಯಾಕಂದ್ರೆ ನಿನ್ನಲ್ಲಿ ಹೋದಾನ, ನನ್ನಲ್ಲಿ ಹೋದಾನ, ಮ್ಯಾಲ ತೆಳಗ ತೋರಿದವ ಅವದಾನು. ಈಗ ಸದ್ದಾ ಅವ ಇಲ್ಲದ ರಾತ್ರಿ ಹಗಲಿ ಸುದಿಕ್ಕೆ ಆಗಾಕ ಮೇಳಿಲ್ಲತ್ತ ನಿನಗೆ ಹೇಳಿ ಹೋಗಿ. ಏನ ಹೇಳ್ತಾಳ್ರಿ ಅಂದ್ರ ಮತ್ತೆ ಎಲ್ಲಿದ ನಿನ್ನ ಪರಮಾತ್ಮ ಅಂತ ಕೇಳ್ತಾಳು. ನನ್ನ ಹೆಣ್ಣು ಎಲ್ಲ ಕಾಣ್ತತಿ, ನನ್ನ ಹೆಣ್ಣು ಎಲ್ಲ ಕಾಣ್ತತಿ, ನಿನ್ನ ಹೆಣ್ಣು ನಿನ್ನ ಗಂಡ ಅಂಬು ಅಂತ ಎಲ್ಲಿ ತೇತ ತೋರಿಸ್ಕೊಡ. ನಾನು ಸಿಂಗಾರ ಹೆಂಗ್ ಕಾಣ್ತೈತಿ ನೋಡು, ಕಣ್ಣಿಗೆ ಕಾಣುದಲ್ಲ ಹೆಣ್ಣ. ಹೌದಲ್ಲ? ಹೌದಿಲ್ಲ? ಯಾಕಂದ್ರ ಕಣ್ಣಿಗೆ ಕಾಣುದಲ್ಲ ನಂದು ಹೆಣ್ಣೈತಿ, ನಿನ್ನ ಗಂಡ ಅಂಬು ಅಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳ್ರಿ ಮಾಸ್ತರ. ಕಾಣ್ಲಾರ ವಸ್ತು ಗಂಡ ಐತಿ, ಅದು ಎಲ್ಲೈತಿ ಅಂತ ಕೇಳ್ತಾಳು. ಯಾಕಂದ್ರೆ ನೋಡು ಒಂದು ಮಾತಿಗೆ ಹೇಳ್ಬೇಕಾದ್ರ ಏನಾಗೈತಿಪ್ಪ, ಗಂಡ ಅಂಬು ಅಂತ ವಸ್ತು ಎಲ್ಲೈತಿ ಅಂದ್ರೆ ಮಾಸ್ತರ್ ಈಕಿಗೆ ನೋಡು ಹೆಂಗ ಹೇಳ್ಬೇಕಾಗೈತಿ. ಈಗ ಹೆಂಗ ಹೇಳುದಪ್ಪ? ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಪರಮಾತ್ಮ ಎಲ್ಲಿ ಹುಡುಕಿದಿರಿಲ್ಲ, ಶಿವ ಎಲ್ಲೆಲ್ಲೂ ಇಲ್ಲ ಅಂತ ಹೇಳಿದ್ರು ಈಕಿಗೇನ ತಿಳಿಯುವಂಗ ಕಾಣುವತ್ತು. ತಲೆಯ ತೆಳಗ ಮಾಡಿ ಮ್ಯಾಲ ಕಾಲ ಮಾಡಿ ಪರಮಾತ್ಮ ಹೆಂಗದಾನ್ರಿ ಮಾಸ್ತರ? ಶಿವ ಎಲ್ಲೆಲ್ಲೂ ಇಲ್ಲ ಅಂದ್ರ ತಂಗಿ, ಪರಮಾತ್ಮ ಹೆಂಗದಾನಂದ್ರ ನೋಡು ಹಾನ ನೀ ನೋಡಿಲ್ಲ, ಹೌದ? ಎಲ್ಲಿ ಹುಡುಕಿದರಿಲ್ಲ, ಪರಮಾತ್ಮ ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರ್ರಿ. ಹೌದಲ್ಲೋ? ಕಾಲ ಮ್ಯಾಲ ಮಾಡಿ ಜೋಚಾಡದರಿಲ್ಲ, ತಲೆಯ ತೆಳಗ ಮಾಡಿ ಏನೇನು ಮಾಡಿದ್ರು ಪರಮಾತ್ಮ ಸಿಗಂಗಿಲ್ಲ ಅಂತ ಹೇಳ್ತಾರ್ರಿ. ಅದ್ರ ಸಂಬಂಧ ಏನ್ ಹೇಳ್ಬೇಕಾಗೈತಿ ಈಗ ಹೆಣ್ಮಗಳಿಗೆ? ಏನ್ ಹೇಳುದಪ್ಪ? ಯಾಕಂದ್ರೆ ಪರಮಾತ್ಮ ಅಂದ್ರೆ ನಿಮ್ಮ ಎಂತವದಾನ, ಎಲ್ಲಿದಾನ, ಹೆಂಗದಾನು, ಯಾರಿಗೆ ಕಾಣಿಸ್ಯಾನು, ಪರಮಾತ್ಮ ಅಂದ್ರೆ ಯಾರ ಅಂತ ಕೇಳ್ತಾಳ್ರಿ ಮಾಸ್ತರ. ಯಾಕಂದ್ರೆ ನಿನ್ನ ಒಳಗ ಇರ್ತಾನವ, ನೀ ನೋಡಿಲ್ಲ ಅವನ. ಹೆಂಗಂದ್ರ ನೋಡು, ಈಗ ಸದ್ದ ಹಾಲಿನಾಗ ಏನು ಹುಟ್ಟಿರ್ತೈತಿ, ಹಾಲಿನ ಒಳಗ ಮೊಸರು ಹುಟ್ಟಿತು, ಮೊಸರಿನಾಗ ಏನು ಹುಡ್ತೈತಿ, ಮಜ್ಜಿಗೆ ಹುಟ್ಟಬೇಕಾದ್ರೆ ಹಂಗ ಹುಡ್ತೈತಿ ನಮ್ಮ ಮಾಸ್ತರ್. ಮಜ್ಜಿಗೆ ಹುಟ್ಟಬೇಕಾದ್ರೆ ಹಂಗ ಹುಟ್ಟಂಗಿಲ್ಲ, ಬಡಿಗೌಡಂತೆ ಹೋಗ್ಬೇಕು, ಕಡುಗೋಲು ಮಾಡಿಸ್ಕೊಂಡ್ ಬರ್ಬೇಕು. ಕಡುಗೋಲು ಮಾಡಿ ಕೊಡ್ತಾನೆ. ಎಂತದ ಯುಡ್ಡದಮ್ಮ ತಲಿ ಮಾರು ಉದ್ದ ಕಾವು ಮಾಡಿ ಕೊಡ್ತಾನ ಅವ ಮಾಸ್ತರ್. ಬಡಿಗೆ ಮಾಡ್ಬೇಕಾದ್ರೆ ಮಾಡಿ ಕೊಡ್ತಾನೋ, ಅದನ್ನ ಒಂದು 4 ಬುರುಕಿ ಈಗ ಸರಿಯಾಗಿ ಮತ್ತೆ ಈಕೆ ಹೆಣ್ಮಗಳು ಸರ್ದಾಗ ಅಲ್ಲಿ ಏನಾಕತಿ, ಮಜ್ಜಿಗೆ ಒಳಗ ಏನಾಕತಿ, ಮಜ್ಜಿಗೆ ಒಳಗ ಬೆಣ್ಣೆ ಹುಡ್ತೈತಿ. ಆ ಬೆಣ್ಣೆ ಓದು ಒಂದ್ ಇಟ್ಟು ನೀರಾಗ ಬೆಂಚಾಗ ಇಟ್ಟು ಬಿಟ್ಟ ಏನಾಕತಿ, ಅದ ಕರಿಗೆ ತುಪ್ಪ ಆಕತಿ. ಮಾತು ಹೋಗಿ ಗಪ್ಪ ಆಕತಿ, ದೇವರಿಗೆ ತುಪ್ಪ ಹೋಗಿ ಒಪ್ಪ ಆಕತಿ. ದೇವ್ರಿಗೆ ಒಪ್ಪಾದ ಕರೆ. ಇದು ಯಾರ ಒಳಗ ಹುಟ್ಟೈತಿ? ಇದು ತುಪ್ಪ ಹಾಲಿನಾಗ ಹುಟ್ಟೈತ್ರಿ. ಎಲ್ಲಿ ಹೋದಳಿಕೆ ಮಶಿಬನಾಳ ಹುಡುಗಿ ತಮ್ಮ ತಳ ಬಿಟ್ಟಲ್ಲ, ಹುಡುಗ ತಳ ಬಿಡಾಕ ಏಕ ನಂಬರ್ ಅದಾರ ಇವ್ರ. ಯಾಕಂದ್ರೆ ಏನಂತ ಹೇಳ್ತಾಳು ನೋಡು, ಈಗ ಯಾರಾಗ ಹುಟ್ಟೈತಿ ಅಂದ್ರೆ ತುಪ್ಪ ಅದ್ರಾಗ ಹುಟ್ಟೈತಿ, ಹಾಲಿನಾಗ ಹುಟ್ಟೈತಿ. ಈಗ ಸದ್ದ ಹಾಲಿನಾಗ ಕೂಡ್ತಾನಂದ್ರ ತುಪ್ಪ ಕೂಡ್ತೈತೇನ್ರಿ? ಕೂಡಂಗಿಲ್ಲ. ಯಾಕೆ ಕೂಡಂಗಿಲ್ಲ? ಪರವಸ್ತು ಐತಿ. ಪರವಸ್ತು ಅಂದ್ರ ಜೀವಾತ್ಮ ಅಂದ್ರ ಅವದಾನು, ಪರವಸ್ತು ಅಂದ್ರ ಅವದಾನು. ಪರಮಾತ್ಮ ಯಾಕಂದ್ರ ನಿನ್ನ ಒಳಗ ಅದಾನ, ನೀ ನೋಡಿಲ್ಲ. ಪರಮಾತ್ಮ ಎಲ್ಲೆಲ್ಲಿಲ್ಲ, ಎಲ್ಲಿ ಹುಡುಕಾಡಿದ್ರು ಇಲ್ಲ ಅಂತ ಹೇಳ್ತಾರ. ಯಾಕಂದ್ರ ಪರಮಾತ್ಮ ನಿನ್ನ ಒಳಗ ಇರ್ತಾನ ಖರೆ. ನಿನ್ನ ಓಡಾಡಿಸ್ತಾನ, ಜಿಗದಾಡಿಸ್ತಾನ, ಹಾಡಿಸ್ತಾನ, ಒದರಾಡಿಸ್ತಾನ. ಮತ್ತ ಅವಾಗ ಬೇಕಾಗಿ ಬತ್ತಂದ್ರ ನಿನ್ನ ಮಂದಿನ ಕರೆಸಿ ಬಡಿಸುತ್ತಾನ. ಯಾರ ಪರಮಾತ್ಮ ಅಲ್ಲಿ ನಿನ್ನ ಒಳಗೆ ಇರ್ತಾನವ, ನಿನ್ನ ಒಳಗ ಅದಾನ ಕರೆ. ನೀ ನೋಡಿಲ್ಲ, ನಿನಗೆ ಹತ್ಕೋಬಾರ್ದಂಗ ಅದಾನವ. ನಿನ್ನ ಬಿಟ್ಟ ಪರಬಾರ ವಸ್ತು ದೂರ ಇರ್ತಾನು. ಒಟ್ಟು ನಿನಗ ಆಟ ಆಡ್ಸವ ಅವದಾನು. ಪರಮಾತ್ಮ ಅಂದ್ರೆ ಹೆಂಗಿದ್ದಂಗ,
ಹಂಗಿದ್ದಂಗಪ್ಪ ಪರಮಾತ್ಮ ಅಂದ್ರ ತುಪ್ಪಿದ್ದಂಗ ಮಾಸ್ತರ್ ನಿನ್ನ ಹಾಲಿನಾಗ ಹುಟ್ಟಿರ್ತೈತಿ ಕರೆ ಹೊಳ್ಳಿ ಕೂಡಂಗಿಲ್ಲ ಹೊಳ್ಳಿ ನಿನ್ನ ಹಾಲಿನ ಒಳಗ ಕೂಡಂಗಿಲ್ಲ ಅದು ಎದರ ಸಂಬಂಧ ಕೂಡಂಗಿಲ್ಲ ಬಂದು ಹೇಳಿ ನಿಮಗೆ ಯಾಕಂದ್ರ ಪರವಸ್ತುವನು ಅವ ಬೇರೆ ಇರ್ತಾನೋ ಈಕೆ ಎಷ್ಟು ಹೇಳಿದ್ರು ತಿಳಿಯಂಗಿಲ್ಲ ಮಾಸ್ತರ್ ತಿಳಿಯಂಗಿಲ್ಲ ಹೌದಲ್ಲ ಮತ್ತೇನತ್ ಕೇಳ್ತಾಳು ಯಾವ ಬಾಯಿನ ಮಗ ಹಾಡಿದಾನ ಅವನಿಗೆ ಹೇಳು ಅವರ ತಾಯಿ ತಂದೆ ಹೆಸರಾತ ಕೇಳ್ತಾಳ ಮಾಸ್ತರ್ ದೇವರಂತ ಬಾಯಿ ಮಾಡಿದ್ರಿ ಎಲ್ಲಿ ನಿನ್ನ ದೇವರ ಆತ ಕೇಳ್ತಾಳು ಮತ್ ಹೊಳ್ಳಿ ಅದನ್ನ ಕೇಳ್ತಾಳ ಮತ್ತ ಹೊಳ್ಳಿ ಕ್ವಶನ್ ಕೇಳ್ತಾಳ ಮಾಸ್ತರ್ ಹೌದಲ್ಲ ನಡಿಲಿ ಇಂಗ್ಲೇಶ್ವರ ಗ್ರಾಮದವರಿಗೆ ಒಂದು ಮಾತ ಹೇಳ್ತೇನೆ ಒಳ್ಳೆ ಮಾತ್ರ ಕೇಳತ್ತಾಳ ಈಗ ನನಗ ನಾನು ಗಣಪತಿ ವಿಷಯ ಮಾತ್ರ ಹೇಳಿ ಹೋದಾಗ ಈಕೆ ಹೊಳ್ಳಿ ನನಗ ಹೇಳತ್ತಾಳ ಹೆಂಗ ಗಣಪತಿ ವಿಷಯ ಹೊಳ್ಳಿ ನೀನು ಮಂತ್ರ ಕೇಳಿದಾಗ ನೀನು ಎಷ್ಟ ಶಾನೆ ಅಂಬುದು ತಿಳಿದತಿ ನನಗ ಪುರಾಣದಾಗಿನ ಮಾತ ಈಗ ನಿನಗ ಮಾತ್ರ ಹೇಳಿದಾಗ ಪುರಾಣದಾಗ ವಿಷಯ ನಂದ ಕೇಳಿದಾಗ ಇವರ ಹೆಣ್ಣ ತೇಕ ಮೂರ ಬಗಸಿ ಮಣ್ಣ ಹೋದಾಗ ನಿಮ್ಮ ಪರಮಾತ್ಮ ಹೋದಾನಂತ ಹೇಳ್ತಾಳ ನನಗ ಮೂರ ಬಗಸಿ ಮಣ್ಣ ಹೋದ ಸೃಷ್ಟಿ ಮಾತ್ರ ಮಾಡಿದಾನ ಅಂತ ಈಕೆ ಸುಳ್ಳ ಪುರಾಣ ತಂದ ನಡೆಸಳ ನನ್ನ ಮೋದ ಸುಳ್ಳ ಮಾತ್ರ ಹೇಳಬೇಡ ಕರೆಯದ ಮಾತ್ರ ಹೇಳತ್ತೇನ ಪುರಾಣದಾಗಿನ ಮಾತ ಕೇಳತಾಳ ಹಂಗ ಮೊದಲ ಅದಮ ಹುಟ್ಟ್ಯಾನಂತ ಹೇಳಿ ನಿನಗ ಹಿಂದಗಡೆ ನಮ್ಮ ಹವ ಹುಟ್ಟ್ಯಾಳಂತಂದಾಗ ಅದಮ ಹಿಂದಗಡೆ ಹುಟ್ಟ್ಯಾಳಂತ ನಾನು ಹೇಳಿದಾಗ ಈಕೆ ಏನಂತ ಹೇಳತ್ತಾಳ ಕೇಳ ನನಗೀಗ 50 ವರ್ಷ ಆದ ಮ್ಯಾಲ ಹಿಂದ ಹೆಣ್ಣ ಹುಟ್ಟಿಯ ಹಿಂದಗಡೆ ಹುಟ್ಟಿದ ಹೆಣ್ಣ ಹೆಂಗ ಹೆಚ್ಚಂತ ನಾ ವಿಷಯ ಮಾತ್ರ ಇಟ್ಟ ಹೋಗಿನ ಪೈಲ ಸಭದಾಗ ಈಕೆ ಒಳ್ಳೆ ಮಂತ್ರ ಕೇಳತಾಳ ನನಗ 5 ಹೊತ್ತ ಕುರಾಣದಾಗ ಮನಸ್ ಮಾತ್ರ ಮಾಡತಾರ ಅವರು ಯಾಕ ಮಾಡತಾರ ನಮಗ ಅಂತ ಕೇಳಾಗ ಹೆಣ್ಣ ಮಾತ್ರ ಹೆಚ್ಚಿಗಂತ ಹೇಳ್ತಾಳ ನನಗ ಈಗ ಹೆಣ್ಣ ಹೆಚ್ಚಿಗಂಗರ ಬಡ್ತಾರ ನಿನಗ ಹೆಣ್ಣ ಹೆಚ್ಚ ಯಾವಾಗ ಆಗೈತಂತ ತಿಳಿಸಿ ಕೊಡು ನನಗ ಬರೆ ಬಂಟತನ ಹೇಳಬ್ಯಾಡ ಹೊಳಿ ನನಗ ಪುರಾಣದಾಗ ಮಾತ ನಿನಗ ಒಟ್ಟ ಮಾತ್ರ ತಿಳಿದೇ ಈಗ ಕುಕ್ಮೆ ಕಚ್ಚೋದಿಲ್ಲ ಅಂತ ಕೇಳ್ತಾಳ ನನಗ ಇಸ್ಲಾಂ ಧರ್ಮದಾಗ ಕುಕ್ಮ
ಮಾತ್ರ ಹೋಗ್ಯತ ಅಂತ ಯಾಕ ಹೋಗ್ಯತ ಅಂತ ಕೇಳತಾಳ ನನಗ ಆ ವಿಷಯ ಮಾತ್ರ ಗುಮ್ಮ ಹತ್ತಿ ಹೇಳುವೆ ನಿನಗ ಪುರಾಣದ ಮಾತು ಒಟ್ಟ ತಿಳಿದಿಲ್ಲ ನಿನಗ ಶಿವನಾಳ ಹುಡುಗಿ ಬಂದ ಬಂಟ ಮಾತ ಕೇಳತಾಳು ಈಕೆ ಕುಂಡಿ ಮ್ಯಾಲ ಒದ್ದ ಹೇಳ್ತೇನ ನಿಮಗ ಹಸನೆ ಹುಸೇನೆ ಅಂತ ಇಬ್ಬರು ಇದ್ದಾರ ಅವಾಗ ಹಸನೆ ಹುಸೇನೆ ಅಣ್ಣ ತಮ್ರ ಇದ್ರ ಅವಾಗ ಎಬ್ಸಿದಾರು ಆವಾಗ ಹಸನೆ ಹುಸನೆ ತಾಯಿ ತಂದೆ ಕೂಡಿ ನೋಡವಾಗ ಅವರ ಮದುವೆ ಮಾತ್ರ ಎಬ್ಸಿದಾರು ಆವಾಗ ಮದುವೆ ಮಾತ್ರ ಎಬ್ಸಿದಾರು ಸಮಯ ಮಾತ್ರ ತೆಗೆದಿದಾರು ತಾಳಿ ಕಟ್ಟು ಸಮಯ ಬಂತು ಆವಾಗ ಆವಾಗ ಯುದ್ಧ ಮಾತ್ರ ನಡೆದಿದ್ರಣ್ಣ ಆವಾಗ ಆವಾಗ ಕರಿಲಾಕ ಬಂದ್ರು ನೋಡು ಸೈನಿಕರವಾಗ ಹಸನೆ ಹುಸನೆ ಲಗ್ನಕ್ಕೆ ಇವರು ಕುಂತ ಟೈಮದಾಗ ಹೊಣ ಮಾತ್ರ ಬಂದಿತ್ತು ನೋಡ್ರಿ ಇಬ್ಬರಿಗೆ ಆವಾಗ ಹೊಣ ಮಾತ್ರ ಬಂದಿತ್ತು ವಿದ್ಯಕ್ಕೆ ಇವ್ರ ಹೋಗ್ಬೇಕಾತು ತಮ್ಮ ತಾಯಿ ತಂದೆಗೆ ಹೇಳ್ತಾರ ಅವರು ಆವಾಗ ಈಗ ವಿದ್ಯಕ್ಕೆ ಮಾತ್ರ ಹೋಗ್ಬೇಕಾಗೈತಿ ನಾವೀಗ ಯುದ್ಧ ಪೈಲ ಹಿಂದಗಡೆ ನಮ್ಮ ಮದುವೆ ಅಂದಾಗ ಯುದ್ಧಕ್ಕೆ ಮಾತ್ರ ಹೋದಾರು ಲಡಾಯ ಮಾತ್ರ ಮಾಡಿದಾರು ಅವರ ಮರಣ ಮಾತ್ರ ಆಗಿತ್ತು ನೋಡ್ರಿ ಯುದ್ಧದಾಗ ಇಬ್ಬರು ಮಂದಿ ಮರಣ ಆದಾಗ ಹೆಂಗ ಅಲ್ಲಿ ರಕ್ತದ ಹೊಳಿ ನಡೆದಿತ್ರಣ್ಣ ಯುದ್ಧದಾಗ ತಮ್ಮ ತಾಯಿ ತಂದೆ ಒದರತಾರು ಹೆಂಗ ನಾವು ತಾಳಿ ಮಂತ್ರ ಕಟ್ಟಿದೆವು ಅಂದಾಗ ತಾಳಿ ಮಂತ್ರ ಕಟ್ಟಿದೆವು ಕುಕ್ಮ ನೀವು ಇಡ್ರಿ ಆಗ ಹೆಂಗ ತಾಯಿ ತಂದೆ ಒದರತ್ತಿದ್ರು ನೋಡ ಆವಾಗ ಒದರುವ ಸಪ್ಪಳ ಕೇಳಿ ಹಸನೆ ಹುಸನೆ ಹೇಳತಾರು ತಾಯಿ ನಾವು ಹೊಂಟಿದೀವ ರಕ್ತದ ಹೊಳೆಯಾಗ ನಾವು ರಕ್ತದ ಹೊಳೆಯಾಗ ಯಾವಾಗ ಹಿಂಗ ಹೊಂಟಿವ ಅಂದಾಗ ನಮ್ಮ ಮಂದಿ ಒಳಗ ಬೇಕ ಈಗ ಹೆಂಗ ಮುಸ್ಲಿಂ ಧರ್ಮದಾಗ ನಮ್ಮದ ಕೂಕ ಮಾತ್ರ ಹಚ್ಚಬಾರ್ದ ಅಂತ ಹಸನೆ ಹುಸನೆ ಅಂದ ಹೋಗ್ಯಾರ ಆವಾಗ ಏನಂತ ಹೇಳ್ತಾರ್ರಿ ಮಾಸ್ತರ ಯಾಕಂದ್ರ ನಮ್ಮ ಧರ್ಮದವರು ಕುಕುಮ ಹಚ್ಚತೀವು ಮುಸ್ಲಿಂ ಧರ್ಮದವ್ರು ಯಾಕೆ ಕುಕುಮ ಹಚ್ಚಂಗಿಲ್ಲ ಅಂತ ಕೇಳಿ ಹೋಗ್ಯಾಳ ಮುಷಿಬನಾಳ ಹುಡುಗಿ ಹೌದು ನಾವು ಹೊಳೆ ಬರ್ತಕ್ಕ ಕುಕುಮ ಹಸನೆ ಹುಸೇನಿ ಅವಾಗ ಏನ್ ಮಾಡ್ತಾರು
ಲಡಾಯಿದಾಗ ಅಲ್ಲಿ ಮರಣ ಆತವ್ರದ ಮರಣ ಆದಾಗ ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟಿದ್ರು ಅವರು. ತಾಯಿ ತಂದೆ ಒದರ್ತಾರೆ ಏನಂತ ಹೇಳ ತಾಳಿ ಮಂತ್ರ ನಾವು ಕಟ್ಟಿವಪ್ಪ ಟೈಮ್ ಆಗಂತ್ಲಿ ಬರೇ ನೀವು ಬಂದು ಕುಕುಮ ಆಟ ಇಡ್ರಿಪ್ಪ ಹಸೇನ ಹುಸೇನಿ ಅಂತ ತಾಯಿ ತಂದೆ ಕರೆದಾಗ ಏನ್ ಹೇಳ್ತಾರ ಹಸೇನಿ ಹುಸೇನಿಗಳು ಹೇಳ್ತಾರ ಏನಂತ ಇಲ್ಲ ತಾಯಿ ತಂದೆ ನಾವಂತೂ ಬರಾಕ ಮೇಳಿಲ್ಲ ನಾವು ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟಿವು ಇನ್ನು ಮ್ಯಾಲ ನಾವು ಯಾವಾಗ ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟಿವು ಅಂದ್ರ ಇನ್ನು ಮ್ಯಾಲತ್ ನಮ್ಮ ಧರ್ಮದಾಗ ಕುಕುಮ ಹಚ್ಚಾಕಲಾವಿಲ್ಲ ಅಂತ ಹೇಳಿ ಹೋಗ್ಯಾರ ಅವ್ರಿಬ್ರು. ಮತ್ ಹೊಳ್ಳಿ ಬರುತ್ತಕ ಕುಕುಮ ಹಚ್ಚುವಂಗಿಲ್ಲ ಅವ್ರ ಹೊಳ್ಳಿ ಬರುತ್ತನ ಕುಕುಮ ಹಚ್ಚಾಕ ಮೇಲಿಲಾಗೈತಿ. ಅದರ ಸಂಬಂಧ ಮುಸ್ಲಿಂ ಧರ್ಮದವ್ರು ಕುಕುಮ ಹಚ್ಚಂಗಿಲ್ಲ. ಎಲ್ಲಾ ಗುಡಿ ಒಳಗ ಅದರ ಸಂಬಂಧ ಈಗ ಬೇಕಾದ್ರೆ ನೋಡ ತಾಯಿ ತಂದೆ ಗುಳದಾಳಿ ಕಟ್ತಾರ ಅವ್ರ ಧರ್ಮದಾಗ. ಹೌದು ಕಟ್ತಾರಲ್ರಿ ಮತ್ತೆ ಯಾಕಂದ್ರ ನೋಡು ಹೆಣ್ಮಗಳು ಇದ್ರ ಸಂಬಂಧ ಕೇಳ್ತಾಳು. ಹೌದು ಮುಂದೆ ಪರ್ಜಿ ಹಾಕಿ ಹೊರ ಗಂಡ ಮಗನ್ ನಿಲ್ಲಿಸಿ ನಮ್ಮ ಧರ್ಮದಾಗ ನಾವು ಕುಕುಮ ಹಚ್ಚಬೇಕಾಗೈತಿ. ನಮ್ಮದು ಯಾಕಂದ್ರ ಪರಮಾತ್ಮನ ನಾಮಸ್ಮರಣೆ ಮೇಲೆ ನಾವು ಇರ್ತು. ನಾವು ಪೈಲೆ ಹಿಡ್ಕೊಂಡು ನಮ್ಮದು ಬಂದೈತಿ ಕುಕುಮ ಹಚ್ಚೋದು. ಯಾಕಂದ್ರ ನೋಡ ನಾವು ಕುಕುಮ ಹಚ್ತು ಅದರ ಸಂಬಂಧ ಅವ್ರು ಕುಕುಮ ಹಚ್ಚಂಗಿಲ್ಲ. ಅವ್ರ ಗಂಟೆ ಯಾಕೆ ಕಟ್ಟಂಗಿಲ್ಲ ಅಂತ ಕೇಳ್ತಾಳ ತಮ್ಮ. ಹೌದ ಮಸೋತ್ಯಾಗ ಯಾಕೆ ಗಂಟೆ ಕಟ್ಟಂಗಿಲ್ಲ ಅಂತ ಕೇಳ್ತಾಳು. ಹೌದು 5 ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ನೋಡು ಅವ್ರು ನಮಾಜ್ ಮಾಡ್ತಾರೆ ಏನಂತ ಹೇಳಿ 5 ಹೊತ್ತು ನಮಾಜ್ ಮಾಡ್ತಾರೆ. ಅಲ್ಲಾಹು ಅಕ್ಬರ್ ಅಂತೇಳಿ 5 ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ಕಿವಿ ಹಿಡ್ಕೊಂಡು ನಮಾಜ್ ಮಾಡ್ತಾರ. ಅವ್ರ ಕಿವಿಗೆ ಯಾವ್ದು ಸಪ್ಪಳು ಬೀಳಬಾರ್ದಂಗ. ಯಾಕಂದ್ರೆ ನೋಡು ಅವ್ರು ಸಪ್ಪಳು ಬೀಳಬಾರ್ದ ಅಂತ ಹೇಳಿ ಅವ್ರ ಕೊಳಗ ಏನಾಗೈತಿ ಇದ ಗಂಟೆ ಅಂದಾರ ಅವ್ರ ಯಾವ್ದ ಇದ ಕಂಠನ ಒಂದು ಗಂಟೆ ಅಂತ ತಿಳ್ಕೊಂಡ ಅವ್ರ ಮುಸ್ಲಿಂ ಧರ್ಮದಾಗ ಏನ್ ಮಾಡ್ತಾರೋ ಗಂಟೆ ಕಟ್ಟಂಗಿಲ್ಲ ಕಟ್ಟಿಲ್ಲ. ಯಾಕಂದ್ರೆ ನೋಡು ದಿನಕ್ಕೆ 5 ಹೊತ್ತು ನಮಾಜ್ ಮಾಡ್ತಾರ ಅವ್ರ. ಅಲ್ಲಾಹು ಅಕ್ಬರ್ ಅಂತಾರ. ಯಾಕಂದ್ರೆ ನೋಡು ದಿನಕ್ಕೆ 5 ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ಏನಂತ ಮಾಡ್ತಾರ್ರಿ ಮಾಸ್ತರ? ಏನಂತ ಮಾಡ್ತಾರಪ್ಪ? ಅಲ್ಲಾಹು ಅಕ್ಬರ್ ಅಂತೇಳಿ ನಮಾಜ್ ಮಾಡ್ತಾರ ದಿನಕ್ಕೆ 5 ಹೊತ್ತ. ಅಲ್ಲಾಹು ಅಕ್ಬರ್ ಅಂದಾರ. ಜೇರ್ ಕಡ್ತ ಪಿಚ್ಚಗ ನಿನ್ನ ಪೀರಿ ಅವ್ರ ಎಲ್ಲಾರ ಅಮ್ಮ ಹೂ ಅಕ್ಬರ್ ಅಂತೇಳಿ ನಮಾಜ್ ಮಾಡಿದ್ರಂದ್ರೆ ಇವತ್ತು ಹೆಚ್ಚಾಗಿ ಹೋಗ್ನಿ ಮಾಡ್ಯಾರಣ ಅಮ್ಮ ಹೂ ಅಕ್ಬರ್ ಅಂತೇಳಿ. ತಾಯಿ ಪಾದ ತಳಗ ಸ್ವರ್ಗ ಹಂಗ ಹೇಳಕ್ ಹೋಗ್ಬೇಡ ಹುಚ್ಚಿ. ಯಾರ ಬಡಸ್ಕೊಂಡು ಹಾದಿ ಬಡಸ್ಕೊಂಡು ಯಾರಲ್ಲಿ ಜಗದಾಗ ಮಗ ಅಂದಾನು ಯಾರಂದ್ರ ಹೇಳಿಕಿಗಟ್ಟ ಹೇಳೋಣ ಒಟ್ಟು ನೀ ಗಡಬಡಿಸ್ಬೇಡ ಮಾಸ್ತಾರ ಸಮಾಧಾನ ಹಿಡಿ. ಈಕಿನ ಒಟ್ಟು ಹೆಂಗೈತ್ಲ ನೆಗ್ ತೆಗೆದು ಹೋಗುನು ಇವತ್ತು ಮಶಿಬನಾಳ ಹುಡುಗಿದು ತೆಗ್ ಮನಗಂಡ ಬಿದ್ದೈತಿ ಬಿಡು ಒಟ್ಟು ನೆಗ್ ತೆಗೆದು ಹೋಗುನು. ಅದಕ್ಕೆ ಏನಂತ ಕೇಳ್ತಾಳ್ರಿ ಮಾಸ್ತರ? ಏನ್ ಕೇಳ್ತಾರು? ತಾಯಿ ಕಾದದ ಪಾದದ ತೆಳಕ ಜನ್ನತ್ ಐತೆ ಸುಳ್ಳಲ್ಲ ಅಂತ ಹೇಳ್ತಾಳು. ಜನ್ನತ್ ಅಂದ್ರ ತಾಯಿ ಹೊರಗ ಮೊರತೆ ಪಾತಾಳ ತಾಯಿ ಕಾಲದ ಬಡ್ಡ್ಯಾಗ ಐತತ್ತ ಪಾದ ತಳಗ ಸ್ವರ್ಗ ಲೋಕ ಐತೆ. ಹುಚ್ಚಿ ಯಾರಂದಾರ ಅಲ್ಲಿ? ಮಗ ಅಂದ ಹೋಗ್ಯಾನ. ಅಲ್ಲಿ ನಿಮ್ಮವ ಯಾರು ಅಂದಾರ? ಅಲ್ಲಿ ನಿಮ್ಮಕ್ಕೆ ಹೋಗ್ಬೇಕು ಯಾವಕ್ಕೆ ಇಲ್ಲ ಮಗ ಅನ್ಬೇಕಾದ್ರೆ ಯಾಕಂದನವ? ಯಾಕಂದನಪ್ಪ? ಯಾಕಂದ್ರ ತಾಯಿ ಮೇಲೆ ಒಂದ ಒಟ್ಟು ಪ್ರೇಮ ಇಟ್ಟಿರ್ತಾನ. ಯಾಕ ಈಗ 9 ತಿಂಗಳು 9 ದಿನ ನಾನು ಹೊತ್ತು ಹಡದಾಳು ಬ್ಯಾಸೊತ್ತ ಹಡದಾಳ ಈಕಿ. ನಾನು ತರಾಸ ಪಟ್ಟು ಹಡದಾಳ ಅಂದ್ರ ಒಂದ್ ಈಟ್ ಅವನ ಮೇಲೆ ಮೋಹ ಇರ್ತೈತಿ ಯಾರದ ಮಗಂದು. ಅದರ ಸಂಬಂಧ ಅವ ಮಗ ಏನಂತಾನು ತಾಯಿ ಪಾದ ತೊಳಗ ಈಕಿನ ಉಬ್ಸು ಸಂಬಂಧ ಅಂದ. ನಾವು ಏನಂದಾನ ಗೊತ್ತೈತನ? ತಾಯಿ ಕಾಲದ ಪಾದದ ತೆಳಗ ಸ್ವರ್ಗ ಮರ್ತೆ ಪಾತಾಳ ಲೋಕ ಐತಿ ಅಂತ ಹೇಳ್ಯಾಣ ನಾವು. ಮಗ ಅಂದಾನ ಹೊರತಾಗಿ ಯಾರು ಅನಾಕ ಮೇಲಾಗೈತಿ. ಅದ ಮಗ ಅಂದ್ರೆ ಹೆಂಗಪ್ಪ? ಅವೇ ನಿನಗ ಒಬ್ಬಗ ಹುಟ್ಟಿದವದಾನ ನಾವ ಇಲ್ಲ ಹಂಗೇನ್ ಆಗಾಕ ಬರಂಗಿಲ್ಲ. ನಿನಗ ಒಬ್ಬಗ ಹುಡ್ಸಾಕಂತ ನಿನಗ ಬರಂಗಿಲ್ಲ. ಗಾಂಡಿದ್ದಾಗ ಗಂಡನಿಂದ ಮಗ ಬಂದಾನು. ಮಗ ಅವಾಗ ಅಂದಾನ. ಅವಾಗ ಅಂದ್ರೆ ಅವ ಹೇಳ್ದಂಗ ಆಕೈತನ? ಈಗ ಸದ್ದಿ ಜಗ ಮಣ್ಣ ಕಲ್ಲ ಹುಟ್ಟಬೇಕಾದ್ರೆ ಯಾರದಿಂದ ಹುಟ್ಟಾವು? ನಮ್ಮ ಪರಮಾತ್ಮನಿಂದ ಹುಟ್ಟ್ಯಾವ ಮಾಸ್ತರ್. ಹೌದಲ್ಲ? ಯಾರದಿಂದ ಹುಟ್ಟ್ಯಾವ? ಹೆಂಗ ಹುಟ್ಟ್ಯಾವ? ಏನೇನಾಗಿ ಹುಟ್ಟ್ಯಾವ? ಹೇಳೋಣ ಮಾಸ್ತರ್. ಈಕೆಗೆ ನೆಟ್ಟಗ ಹೋಗ್ಲಿ ಒಂದಿಟ. ಕರ್ತವಿಗ ಚಿರ್ತವಿಗ ದ್ವಾಪಾರ ಕಲಿಯುಗ ಹೇಳುವಲ್ಲ. ದ್ವಾಪಾರ ಕಲಿಯುಗದಾಗ ಏನಂತ ಹೇಳ್ತಾಳು? ಕರ್ತಾದಾಗ 28 ಮಳದ ಮನುಷ್ಯರಿದ್ರು. 28 ಮಳದ ಮನುಷ್ಯರಿದ್ರು. 1,00,000 ವಿಷಯತ್ತು. ತೀರ್ಥಾದಾಗ 14 ಮಳದ ಮನುಷ್ಯರಿದ್ರು. ತೀರ್ಥಾದಾಗ 14 ಮಳದ ಮನುಷ್ಯರಿದ್ರು. ಅವಾಗ ಎಟ್ಟಿತ್ತು? 10,000 ವಯಸ್ಸಿತ್ತು ಮಾಸ್ತರ್. ಹೌದಾ? 10,000 ಆಯುಷ್ಯತ್ತು. ದ್ವಾಪಾರ ಯುಗದಾಗ ಬಂದು 7 ಮಳದ ಮನುಷ್ಯರಿದ್ರು. ಕಲಿಯುಗಕ್ಕೆ ಅವಾಗ 1000 ಆಯುಷ್ಯತ್ತು. ಈಗ ಕಲಿಯುಗದಾಗ ಬಂದ 3.5 ಮಳ ಉಳದೈತಿ. ಕರೆ ತನ್ನ ಮಳದಲ್ಲಿ ಮಳ ಮಾಡಿ ನೋಡ್ಕೊಂಡ್ರ ಮಳ ಹಾಕಿರ